ತ್ಯಾಗ, ಬಲಿದಾನ ಹಾಗೂ ದಾನ ಧರ್ಮದ ಮಹತ್ವವನ್ನು ಸಾರುವ ಬಕ್ರೀದ್ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಇಸ್ಲಾಂ ಧರ್ಮದ ಪರಂಪರೆಯ ಪ್ರಕಾರ ಪ್ರವಾದಿ ಇಬ್ರಾಹಿಂ ಅವರು ದೇವರ ಆಜ್ಞೆಯಂತೆ ತಮ್ಮ ಪುತ್ರನನ್ನ ಬಲಿ ನೀಡಲು ಮುಂದಾದ ಸಂದರ್ಭದಲ್ಲಿ ಅಲ್ಲಾಹನ ಕೃಪೆಯಿಂದ ಪುತ್ರನ ಬದಲಾಗಿ ಕುರಿಯನ್ನ ಅರ್ಪಿಸುವಂತೆ ಸೂಚನೆ ದೊರೆತ ಹಿನ್ನೆಲೆ ಆ ಘಟನೆಯನ್ನ ಸ್ಮರಿಸಿಕೊಂಡು ಬಕ್ರೀದ್ ಹಬ್ಬವನ್ನ ಆಚರಿಸಲಾಗುತ್ತಿದೆ. ಹಬ್ಬದ ಅಂಗವಾಗಿ ಬೆಳಗ್ಗಿನಿಂದಲೇ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿತ್ತು. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಬರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿರವರು ಈದ್ ಮಿಲಾದ್ ಹಬ್ಬಕ್ಕೆ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ಶುಭವನ್ನ ಕೋರಿದರು. ವೃದ್ಧರಿಂದ ಹಿಡಿದು ಯುವಕರು ಹಾಗೂ ಚಿಕ್ಕ ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಧರ್ಮಗುರುಗಳು ಬಕ್ರೀದ್ ಹಬ್ಬದ ಸಂದೇಶವನ್ನ ಸಾರುತ್ತಾ ದಾನ, ಧರ್ಮ, ತ್ಯಾಗ ಹಾಗೂ ಮಾನವೀಯ ಮೌಲ್ಯಗಳ ಮಹತ್ವದ ಕುರಿತು ಬೋಧನೆಯನ್ನ ಮಾಡಿದರು. ಸಮಾಜದಲ್ಲಿ ಎಲ್ಲರೂ ಸೋದರ ಭಾವದಿಂದ ಬದುಕಬೇಕು ಎಂದು ಕರೆ ನೀಡಿದರು. ಬಳಿಕ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಮಾಜ್ ಬಳಿಕ ಸಂಪ್ರದಾಯದಂತೆ ಕುರ್ಬಾನಿಯನ್ನ ನೆರವೇರಿಸಿ ಭೂಮಿ ಮತ್ತು ಆಕಾಶವನ್ನ ಸೃಷ್ಟಿಸಿದ ದೇವರ ಕೃಪೆಗೆ ಮುಸ್ಲಿಂ ಬಾಂಧವರು ಪಾತ್ರರಾದರು. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಶಾಂತಿ, ನೆಮ್ಮದಿ ನೆಲೆಸಲಿ ಹಾಗೂ ರೈತರು ಸಮೃದ್ಧಿಯಿಂದ ಬದುಕಲಿ ಎಂದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಹಬ್ಬದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ಶಾಂತಿಯುತ ಹಾಗೂ ಭಕ್ತಿಪೂರ್ಣ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಅನ್ವರ್ ಮಾಸ್ಟರ್, ಅತೀಕ್ ರೆಹಮಾನ್ ಪಾಷಾ, ಜಾಮಿಯಾ ಮಸೂದಿಯ ಅಧ್ಯಕ್ಷ ಯಾಕೂಬ್ ಅಲಿ, ಪತ್ರಕರ್ತ ಬಶೀರ್ ಸೇರಿದಂತೆ ಅನೇಕ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV 4 ಚಳ್ಳಕೆರೆ. ಕನಸು ನೋಡಿದಾರೆ ಅವರು. ಅವ್ರ ಕೈಯಿಂದ ಮಗುಗೆ ಇದು ಜಬಾ ಹಲಾಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ. ಬಟ್ ದೇವರು ಅವ್ರಿಗೆ ಮೆಚ್ಚಿ ಅವ್ರ ಜಾಗದಲ್ಲಿ ಒಂದು ಸ್ವರ್ಗದಿಂದ ಒಂದು ದುಂಬ ಅಂದರೆ ಕುರಿ ಕಳಿಸ್ತಾರೆ. ಅವ್ರ ಬದಲಿಗೆ ಅದು ಅವ್ರು ಜಬಾ ಮಾಡ್ತಾರೆ. ಅವತ್ತಿಂದ ಅದೇ ಕುರ್ಬಾನಿ ಅಂತ ಹೆಸರು ಬಿದ್ದು ಅಲ್ಲಿಂದ ನಡೀತಾ ಇದೆ. 5,000 ವರ್ಷದಿಂದ ನಡೀತಾ ಇದೆ ಬಲಿದಾನ. ಬಕ್ರೀದ್ ಹಬ್ಬದ ಹಿನ್ನೆಲೆ ಏನು? ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತ್ಯಾಗ ಬಲಿದಾನ ಮಾಡಿ ದೇವರ ದಾರಿ ಮೇಲೆ ನಡೆದಿದ್ದಾರೆ. ಅದಕ್ಕೆ ನಮಗೂ ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದೇ ದಾರಿ ಮೇಲೆ ನಡೀರಿ, ಬಡವರಿಗೆ ದಾನ ಮಾಡಿರಿ, ಅವರು ಶಾಂತಿ ಸೌಹಾರ್ದ ಕಾಪಾಡಿ ಒಳ್ಳೆ ಹಬ್ಬ ಆಚರಿಸಿ ಅಂತ ಒಂದು ಸಂದೇಶ. ಅದೇ ಸಂದೇಶ ನಾವು ಇಲ್ಲಿ ಜನಗಳಿಗೆ ಕೊಡ್ತೀವಿ.